ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶ್ವನಾಥ್ ಹರಿಹರ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪ್ರಧಾನಿಗಳಿಗಾಗಿ ಸಿದ್ಧಪಡಿಸಿದ ರಸ್ತೆಯೇ ಕುಸಿದು ಬಿದ್ದಿದೆ. 40% ಕಮಿಷನ್ ಕಳಪೆ ಕಾಮಗಾರಿಯ ಫಲಶ್ರುತಿ ಇದು. ಬಿಜೆಪಿ ವಿರುದ್ಧ ಟ್ವಿಟರ್ನಲ್ಲಿ ಕುಮಾರಸ್ವಾಮಿ ಕಿಡಿ. ಅಂಜನಾದ್ರಿ ಬೆಟ್ಟ ವಿವಾದದ ಬಗ್ಗೆ ಸ್ವಾಮೀಜಿಗಳ ಜೊತೆ ಸಭೆ. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಮಾತುಕತೆ. ಮಧ್ಯಾಹ್ನ 12ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್. ಗಂಟೆಗೂ ಥ್ರಿಲ್ಲಿಂಗ್, ದಿನಕ್ಕೂ ಸಸ್ಪೆನ್ಸ್. ಮಹಾರಾಜಕೀಯ ಹೈಡ್ರಾಮಾಕ್ಕೆ ಇಂದೇ ಕ್ಲೈಮ್ಯಾಕ್ಸ್. ಹಿಂದೆ ಅಘಾಡಿ ದೋಸ್ತಿ ಕಥಂ, ನಾಳೆಯಿಂದ ಶಿಂಧೆ ಆಟ ಖಾಯಂ. ಮಹಾರಾಷ್ಟ್ರದಲ್ಲಿ ಮುಂದುವರೆದ ರಾಜಕೀಯ ಬಿಕ್ಕಟ್ಟು. ಮಧ್ಯಾಹ್ನ 1 ಗಂಟೆಗೆ ಶಿವಸೇನಾ ಭವನದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಶಿಂಧೆ ವಿರುದ್ಧ ಶಿವಸೇನೆ ಕಾರ್ಯಕರ್ತರ ಬೃಹತ್ ಹೋರಾಟ. ಗಡಿ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ನಡೀತಿದೆ ಹೆಣ್ಣು ಭ್ರೂಣ ಹತ್ಯೆ. ಬೆಳಗಾವಿಯ ಮೂಡಲಗಿ ಪಟ್ಟಣದಲ್ಲಿ 7 ಭ್ರೂಣಗಳು ಪತ್ತೆ. ಆಸ್ಪತ್ರೆ ಸೀಸ್ ಮಾಡಿದ ಜಿಲ್ಲಾಡಳಿತ. ಬೆಳಗಾವಿಯ ಮೂಡಲಗಿಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಕ್ಯಾನಿಂಗ್ ಸೆಂಟರ್ ಹಾಗೂ 5 ವೆಟರ್ನರಿ ಆಸ್ಪತ್ರೆಗಳ ಮೇಲೆ ದಾಳಿ ಕೂಡ ನಡೆದಿರುವಂಥದ್ದು. ಜಿ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಆರೋಗ್ಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಡಿಎಚ್ಒ ಮಹೇಶ್ ಕೋಣಿ ಹಾಗೂ ಮೂಡಲಗಿ ಪೊಲೀಸರ ನೇತೃತ್ವದಲ್ಲಿ ದಾಳಿ ಕೂಡ ನಡೆದಿದೆ. ಡಾಕ್ಟರ್ ಕನಕರೆಡ್ಡಿ ಆಸ್ಪತ್ರೆ ಹಾಗೂ ನವಜೀವನ ಆಸ್ಪತ್ರೆಗಳ ಕೈವಾಡ ಇದರಲ್ಲಿ ವ್ಯಕ್ತವಾಗ್ತಾ ಇದೆ. ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂಥದ್ದು. ಬೆಳಗಾವಿಯ ಮೂಡಲಗಿಯಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಕ್ಯಾನಿಂಗ್ ಸೆಂಟರ್, 5 ಮೆಟರ್ನಿಟಿ ಆಸ್ಪತ್ರೆಗಳ ಮೇಲೆ ದಾಳಿ ಕೂಡ ನಡೆದಿರುವಂಥದ್ದು. ಜಿ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಆರೋಗ್ಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಡಿಎಚ್ಒ ಮಹೇಶ್ ಕೋಣಿ, ಮೂಡಲಗಿ ಪೊಲೀಸರ ನೇತೃತ್ವದಲ್ಲಿ ದಾಳಿ ಕೂಡ ನಡೆದಿರುವಂಥದ್ದು. ಡಾಕ್ಟರ್ ಕನಕರೆಡ್ಡಿ ಆಸ್ಪತ್ರೆ ಹಾಗೂ ನವಜೀವನ ಆಸ್ಪತ್ರೆಗಳ ಮೇಲೆ ಒಂದು ಕೈವಾಡ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಏನು ಭ್ರೂಣ ಹತ್ಯೆ ಏನು ನಡೆದಿತ್ತು ಬೆಳಗಾವಿಯಲ್ಲಿ, ಈ ಸಂಬಂಧ ಜಿ ಕನ್ನಡ ನ್ಯೂಸ್ ವರದಿ ಮಾಡಿತ್ತು. ಡಿಎಚ್ಒ ಮಹೇಶ್ ಕೋಣಿ, ಮೂಡಲಗಿ ಪೊಲೀಸರ ನೇತೃತ್ವದಲ್ಲಿ ಈಗ ಆಸ್ಪತ್ರೆ ಮೇಲೆ ದಾಳಿ ಕೂಡ ನಡೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಡೀತಿದೆ ಅನ್ನೋ ಒಂದು ಆರೋಪದ ಮೇಲೆಗೆ ದಾಳಿ ಕೂಡ ನಡೆದಿದೆ. ಈಗ ಜಿ ಕನ್ನಡ ನ್ಯೂಸ್ ಈ ಬಗ್ಗೆ ವಿಸ್ತೃತವಾದ ವರದಿಯನ್ನು ಕೂಡ ಮಾಡಿತ್ತು. ಹೀಗಾಗಿ ಈಗ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಏನೋ ಈ ಒಂದು ಪ್ರಕರಣದಲ್ಲಿ ಕನಕರೆಡ್ಡಿ ಆಸ್ಪತ್ರೆ ಹಾಗೂ ನವಜೀವನ ಆಸ್ಪತ್ರೆಗಳ ಒಂದು ಕೈವಾಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಬೆಳಗಾವಿಯ ಮೂಡಲಗಿಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಭ್ರೂಣಗಳು ಪತ್ತೆಯಾಗಿದ್ವು. ಭ್ರೂಣಗಳು ಪತ್ತೆ ಆಗ್ತಾ ಇದ್ದಂತೆ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿ ಆಸ್ಪತ್ರೆಯ ಅಧಿಕಾರಿಗಳ ವಿರುದ್ಧವಾಗಿ ಏನೋ ಆಡಳಿತ ಮಂಡಳಿ ಏನಿದೆ ಅದರ ವಿರುದ್ಧವಾಗಿ ಈಗ ಸಮರ ಸಾರಿರುವಂಥದ್ದು. ಜಿ ಕನ್ನಡ ಈ ಬಗ್ಗೆ ವರದಿಯನ್ನು ಮಾಡಿತ್ತು. ಅಧಿಕಾರಿಗಳ ಒಂದು ಏನು ಧೋರಣೆ ಏನಿದೆ, ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದರು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ವರದಿ ಮಾಡಿತ್ತು. ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂಥದ್ದು. ನವಜೀವನ ಆಸ್ಪತ್ರೆ ವಿರುದ್ಧವಾಗಿ ಈಗಾಗಲೇ ಕ್ರಮಕ್ಕೆ ಮುಂದಾಗಿದೆ ಜಿಲ್ಲಾಡಳಿತ. ಎರಡು ಆಸ್ಪತ್ರೆಗಳನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಡಿಎಚ್ಒ ಮಹೇಶ್ ಕೋಣಿ ಮಾಡಿರುವಂಥದ್ದು. ಕನಕರೆಡ್ಡಿ ಆಸ್ಪತ್ರೆ ಹಾಗೂ ನವಜೀವನ ಆಸ್ಪತ್ರೆ ಸೀಸ್ಗೆ ನಿರ್ಧರಿಸಲಾಗಿದೆ. ಇದು ಜಿ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಏನು
ಪೊಮೊಲೇನಿನಲ್ಲಿ ಪ್ರಿಸರ್ವ್ ಮಾಡಿದ್ದ ಭ್ರೂಣಗಳು ನಿನ್ನೆ ಪತ್ತೆಯಾಗಿತ್ತು. ಹೀಗಾಗಿ ಪ್ರಿಸರ್ವ್ ಮಾಡಿ ಬಾಟಲ್ಗಳಿಟ್ಟಿದ್ದ ಭ್ರೂಣಗಳು ಕೂಡ ಪತ್ತೆಯಾಗಿದ್ವು. ಯಾವ ಕಾರಣಕ್ಕೆ ಪ್ರಿಸರ್ವ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಹೀಗಾಗಿ ಅದರ ವಿರುದ್ಧವಾಗಿ ಈಗ ತನಿಖೆ ಕೂಡ ನಡೆಯುತ್ತೆ. ಖಂಡಿತವಾಗಲೂ ಇದೊಂದು ಘನಘೋರ ದೃಶ್ಯ, ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂಥದ್ದು. ಏನು ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡುವಂತಹ ಕೆಲಸವನ್ನು, ಈ ಒಂದು ನೀಚ ಕೆಲಸವನ್ನು ಈ ಆಸ್ಪತ್ರೆ ಮಾಡಿತ್ತು. ಹೀಗಾಗಿ ವರದಿಯನ್ನು ಬಿತ್ತರಿಸಿತು ಜೀ ಕನ್ನಡ ನ್ಯೂಸ್. ಏನು ಭ್ರೂಣಗಳು ತಮ್ಮ ಆಸ್ಪತ್ರೆಯಿದೆ ಎಂದು ಡಾಕ್ಟರ್ ವೀಣಾ ಕಣಕರೆಡ್ಡಿ ಹೇಳಿಕೆಯನ್ನು ನೀಡಿರುವಂಥದ್ದು. ಹಳೆ ಆಸ್ಪತ್ರೆಯಿಂದ ಹೊಸ ಆಸ್ಪತ್ರೆಗೆ ಶಿಫ್ಟ್ ಆಗುವಾಗ ಭ್ರೂಣಗಳು ರವಾನೆಯಾಗಿವೆ. 4 ದಿನಗಳ ಹಿಂದೆ ಆಸ್ಪತ್ರೆಯಿಂದ ಭ್ರೂಣಗಳನ್ನು ಎಸೆಯಲಾಗಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆಸ್ಪತ್ರೆ ಕೆಲಸದಾಕೆ ಬಳಿ ಏನು ಎಸೆಯಲು ಕೊಟ್ಟಿದ್ವಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ವೈದ್ಯ ನೀಡಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರ್, ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡೋದು, ಯಾವುದೇ ಭ್ರೂಣ ಹತ್ಯೆಯನ್ನು ಮಾಡೋದು ಕೂಡ ಕಾನೂನು ಬಾಹಿರ. ಆದರೆ ಇಷ್ಟೊಂದು 7 ಭ್ರೂಣಗಳು ಪತ್ತೆಯಾಗಿವೆ, ಅದು ಆಸ್ಪತ್ರೆಯ ಪಕ್ಕದಲ್ಲಿ. ಅಧಿಕಾರಿಗಳು ಈಗ ದಾಳಿ ಮಾಡಿದ್ದಾರೆ. ಜೀ ಕನ್ನಡ ಇದರ ವಿರುದ್ಧವಾಗಿ ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ಅಧಿಕಾರಿಗಳು ಏನು ಹೇಳ್ತಾರೆ, ಮುಂದಿನ ಕ್ರಮವನ್ನು ಯಾವ ರೀತಿಯಾಗಿ ಕೈಗೊಳ್ತಾರೆ ಅಂತ? ಮೂಡಲಗಿ ಪಟ್ಟಣದಲ್ಲಿ 7 ಭ್ರೂಣಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೀ ಕನ್ನಡ ಒಂದು ನ್ಯೂಸ್ ಅನ್ನ ಪ್ರಸಾರ ಮಾಡಿತ್ತು. ಈ ಕುರಿತು ಏನು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಕುರಿತು ಅಂತ ಎಚ್ಚೆತ್ತುಕೊಂಡಂತ ಏನು ಬೆಳಗಾವಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂತ DHO ಅವರೇನು ಮೂಡಲಗಿ ಮತ್ತು ಗೋಕಾಕ್ನಲ್ಲಿ ಸುಮಾರು 6 ಆಸ್ಪತ್ರೆಗಳ ಮೇಲೆ ಏನು ದಾಳಿ ನಡೆಸಿದ್ರು. ಈ ವೇಳೆ ಏನು ಮೂಡಲಗಿ ಪಟ್ಟಣದ ಹಳ್ಳದಲ್ಲಿ ಏನು ಭ್ರೂಣ ಲಿಂಗವನ್ನ ಎಸೆದಿದ್ದಂತ ಏನು ವೆಂಕಟೇಶ್ ಆಸ್ಪತ್ರೆಯ ಮೇಲೆ ಆಸ್ಪತ್ರೆಯನ್ನ ಈಗಾಗಲೇ ಏನು ಅಧಿಕಾರಿಗಳು ದಾಳಿ ನಡೆಸಿ ಏನು ಸೀಸನ್ ಮಾಡಿದ್ದಾರೆ. ಈ ವೇಳೆ ಏನು ದಾಳಿ ನಡೆದಂತ ಸಂದರ್ಭದಲ್ಲಿ ವೆಂಕಟೇಶ್ ಮೆಟರ್ನಿಟಿ ಆಸ್ಪತ್ರೆ ವೈದ್ಯೆ ಆದಂತೇನು ಡಾಕ್ಟರ್ ವೀಣಾ ಕನಕರೆಡ್ಡಿ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಸುಮಾರು 3 ವರ್ಷಗಳ ಹಿಂದೆ ಏನು ಅಬಾಷನ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಂತ ಏನು 7 ಮೃತದೇಹಗಳನ್ನ ನಾವೇ ಏನು ಹಳ್ಳದಲ್ಲಿ ಎಸೆದಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿ DHO ಈಗಾಗಲೇ ಏನು ಆ ಆಸ್ಪತ್ರೆಯನ್ನ ಸೀಸನ್ ಮಾಡಿದೆ. ಇದರ ಜೊತೆಗೆ ಏನು ಇದಕ್ಕೂ ಏನು 6 ಆಸ್ಪತ್ರೆಗಳ ಮೇಲೆ ದಾಳಿ ನಡೆದಂತ ಸಂದರ್ಭದಲ್ಲಿ ಮತ್ತೊಂದು ಆಸ್ಪತ್ರೆ ಅಂದ್ರೆ ನವಜೀವನ ಆಸ್ಪತ್ರೆಯನ್ನು ಕೂಡ ಏನು DHO ಅವರು ಈಗಾಗಲೇ ಸೀಸನ್ ಮಾಡಿದ್ದಾರೆ. ಈ ವೇಳೆ ಏನು ಆಸ್ಪತ್ರೆಗೆ ದಾಳಿ ನಡೆದಂತ ಸಂದರ್ಭದಲ್ಲಿ ಡಾಕ್ಟರ್ ವೀಣಾ ಅವರು ಏನು ಸರಿಯಾದ ಮಾಹಿತಿಯನ್ನ ನೀಡದ ಕಾರಣ, ಸರಿಯಾದ ರಿಜಿಸ್ಟರ್ ಫಾಲೋ ಮಾಡದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಏನು ಅಧಿಕಾರಿಗಳು ಜಾಲಾಡಿದ್ದಾರೆ. ಈ ವೇಳೆ ಏನು ಡಾಕ್ಟರ್ ವೀಣಾ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ನಾವೇ ಕೂಡ ಏನು ಪಾಮೋಲಿನಲ್ಲಿ ಏನು ಪ್ರಿಸರ್ವ್ ಮಾಡಿ ಏನು ಬಾಟಲ್ ಅನ್ನ ಇಟ್ಟಿದ್ವಿ, ನಮ್ಮ ಸಿಬ್ಬಂದಿಗೆ ಏನು ಪ್ರಿಸರ್ವ್ ಮಾಡಿ ಇಟ್ಟಂತ ಭ್ರೂಣಗಳನ್ನ ಎಸೆಯಲು ಕೊಟ್ಟಿದ್ವಿ. ಜೂನ್ 23ರಂದು ನಾವು ಏನು ಹಳ್ಳದಲ್ಲಿ ನಮ್ಮ ಸಿಬ್ಬಂದಿ ಈ ಒಂದು 7 ಶವಗಳನ್ನ 5 ಡಬ್ಬಗಳಲ್ಲಿ ಎಸೆದಿದ್ದಾರೆ ಎಂದು ಒಂದು ತಪ್ಪವನ್ನು ಒಪ್ಪಿಕೊಂಡಿದ್ದಾರೆ. ಆದ್ರೆ ಈ ಏನು 7 ಭ್ರೂಣಗಳು ಕೂಡ ಕಳೆದ 3 ವರ್ಷಗಳ ಹಿಂದೆ ಅಬಾಷನ್ ಮಾಡಿಸಿದ್ವಿ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ವಿಶ್ವನಾಥ್, ಮೈಲಾರ್, ಹಾಗೇನೆ ಈ ಆಸ್ಪತ್ರೆಯನ್ನು ಸೀಸ್ ಮಾಡ್ತಾರೆ. ಆದರೆ ಆಸ್ಪತ್ರೆಯಲ್ಲಿರುವಂತಹ ವೈದ್ಯರಿಗೆ, ಸಿಬ್ಬಂದಿ ವಿರುದ್ಧವಾಗಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ? ಎಸ್ ವಿಶ್ವನಾಥ್, ಏನು ಈ ಆಸ್ಪತ್ರೆ ಏನು ದಾಳಿ ಅಂದ್ರೆ ಈ ವಿಚಾರ ಕೂಡ ಆರೋಗ್ಯ ಇಲಾಖೆ ಗೊತ್ತಿತ್ತು ಅಥವಾ ಈ ಇಲಾಖೆನ ಏನು ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ನಡೆಸಿರೋ ವಿಚಾರ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ ಮುಂಚೆ ಗೊತ್ತಿತ್ತು ಎಂಬ ಏನು ಆರೋಪ ಕೂಡ ಕೇಳಿ ಬಂದಿದೆ. ಏನು ಜೂನ್ 23ರಂದು ತಮ್ಮ ಆಸ್ಪತ್ರೆಯಲ್ಲಿ ಇಟ್ಟುಕೊಂಡಂತ ಏನು ಭ್ರೂಣಗಳನ್ನ ಏನು ಇವರು ಎಸೆಯಲು ಮುಂದಾಗ್ತಾರೆ. ಅದಕ್ಕೆ ಕಾರಣ ಏನು ಆಸ್ಪತ್ರೆಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸ್ತಾರೆ ಎಂಬ ಬೆದರಿಕೆಯಿಂದ ಅವುಗಳನ್ನ ಎಸೆದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಆದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಈ ವಿಚಾರ ಮೊದಲೇ ಗೊತ್ತಿತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ವಿಚಾರ ಗೊತ್ತಿದ್ರು ಕೂಡ ಏನು ಆರೋಗ್ಯ ಇಲಾಖೆ ಏಕೆ ಸುಮ್ಮನಿತ್ತು, ಏನು ಅವರಿಂದ ಏನು ಲಂಚದ ರೂಪದಲ್ಲಿ ಹಣ ಪಡೆದುಕೊಳ್ತಿದ್ರೆ ಎಂಬ ಮಾಹಿತಿ ಕೂಡ ಇನ್ನಷ್ಟೇ ಬರಬೇಕಿದೆ. ಈಗ ಸದ್ಯ ಏನು ಬೆಳಗಾವಿ ಜಿಲ್ಲಾಡಳಿತ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ.
ಏನು ಆಸ್ಪತ್ರೆ ಎಸಗಿದಂತ ಈ ಕೃತ್ಯಕ್ಕೆ ಕಠಿಣ ಕ್ರಮಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದೆ ಈ ರೀತಿಯ ಘಟನೆಗಳು ಎಲ್ಲಿ ಜಿಲ್ಲೆಯಲ್ಲಿ ಆಗಬಾರ್ದು, ಏನು ಇಂಥ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಈ ಆಸ್ಪತ್ರೆ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಒತ್ತಾಯವನ್ನು ಕೂಡ ಏನು ಜಿಲ್ಲೆಯ ಜನರು ಕೂಡ ಮಾಡ್ತಿದ್ದಾರೆ. ವಿಶ್ವನಾಥ್, ಧನ್ಯವಾದ ಮೈಲಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಭ್ರೂಣ ಹತ್ಯೆಯನ್ನು ಮಾಡಲಾಗಿತ್ತು ಈ ಒಂದು ಖಾಸಗಿ ಆಸ್ಪತ್ರೆಗಳನ್ನ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು ಜಿ ಕನ್ನಡ ನ್ಯೂಸ್ಗೆ. ಹೀಗಾಗಿ ವರದಿಯನ್ನು ಕೂಡ ಬಿತ್ತರಿಸಿತು. ಈಗ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಏನು ಹೆಣ್ಣು ಭ್ರೂಣಗಳನ್ನು ಹತ್ಯೆ ಮಾಡಿದಂತಹ ಪಾಪಿಗಳೇನಿದ್ದಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕಾಗತ್ತೆ. ಕೇವಲ ಏನು 2 ಆಸ್ಪತ್ರೆಗಳನ್ನು ಸೀಸ್ ಮಾಡಿದ್ರೆ ಸಾಲದ್ರು, ಬಂದ್ ಮಾಡದೆ ಸಾಲದು ಜಿಲ್ಲಾಡಳಿತ, ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಇಲ್ಲದಿದ್ದರೆ ಇಂತಹ ನೀಚರು ಮತ್ತೆ ಇಂತಹ ಕೆಲಸಗಳಲ್ಲಿ ತೊಡಗ್ತಾರೆ. ಇನ್ನೊಂದು ಕಡೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಜಿಲ್ಲಾಡಳಿತಕ್ಕೂ ಮತ್ತು ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಿದ್ರು ಸುಮ್ಮನೆ ಇದ್ರು ಅಂತ. ಏನು ಲಂಚ ತಿಂದಿದ್ರ ಹಾಗಾದರೆ? ಏನೋ ಲಂಚ ಏನಾದರೂ ಪಡ್ಕೊಂಡಿದ್ರ ಇರೋ ಅನ್ನೋ ಒಂದು ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಖಂಡಿತ ಈ ಒಂದು ಘಟನೆಯ ವಿರುದ್ಧವಾಗಿ ಏನು ಜಿಲ್ಲಾಡಳಿತ ಈಗ ಕೈಗೊಂಡಿರುವಂತಹ ಕ್ರಮ ಖಂಡಿತ ಸಣ್ಣ ಒಂದು ಕ್ರಮ ಇದು. ಅವರ ವಿರುದ್ಧವಾಗಿ ಆಸ್ಪತ್ರೆ ವೈದ್ಯ ಏನಿದ್ದಾರೆ, ವೈದ್ಯಾಧಿಕಾರಿ ಏನಿದ್ದಾರೆ, ಆಸ್ಪತ್ರೆ ಆಡಳಿತ ಮಂಡಳಿ ಏನಿದೆ, ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇಲ್ಲದಿದ್ದರೆ ಇಂತಹ ಪಾಪಿಗಳು ಹೆಣ್ಣು ಭ್ರೂಣಗಳನ್ನು ಹತ್ಯೆ ಮಾಡ್ತಾರೆ. ಏನು ಇದರ ವಿರುದ್ಧವಾಗಿ ಏನು ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸಿತು. ಅದರ ಇಂಪ್ಯಾಕ್ಟನ್ನು ಈಗ ನೀವು ನೋಡ್ತಾ ಇದ್ದೀರಾ. ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇದನ್ನು ನೇರವಾಗಿ ಡಾಕ್ಟರ್ ವೀಣಾ ಕಣಕರೆಡ್ಡಿ ಅವರೇ ಒಪ್ಕೊಂಡಿದ್ರು. ಹೌದು, ನಾವು ಭ್ರೂಣವನ್ನು ಬಳಸ್ಕೊಂಡಿದ್ವಿ, ತದನಂತರ ಆಸ್ಪತ್ರೆ ಕೆಲಸದಾಕೆಗೆ ಹೇಳಿದ್ವಿ ಅದನ್ನು ಎಸ್ದು ಬಿಡಿ ಅಂತ. ಪಕ್ಕದ ಹಳ್ಳದಲ್ಲಿ ಸಿಗುತ್ತೆ ಭ್ರೂಣಗಳು, ಹೆಣ್ಣು ಭ್ರೂಣಗಳು. ಅಂದರೆ ಎಲ್ಲಿಗೆ ಬಂದು ನಿಂತಿದೆ ವ್ಯವಸ್ಥೆ? ಅಲ್ಲಿರುವಂತಹ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅವರೇ ಏನಾದರೂ ಲಂಚ ತೆಗೆದುಕೊಂಡಿದ್ರಾ ಅನ್ನೋ ಒಂದು ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ 2 ಆಸ್ಪತ್ರೆಗಳನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಇದರ ಹಿಂದೆ ಯಾರೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಯಾವೆಲ್ಲ ಅಧಿಕಾರಿಗಳು ಲಂಚ ತಿಂದಿದ್ದಾರೆ. ಖಂಡಿತವಾಗಲೂ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಆಯಷಾ ಸನ್ನಿಧಿ ಕಾಂಗ್ರೆಸ್ ಕಾರ್ಯಕರ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನೋಡ್ತಾ ಇದ್ದೀರಾ, ಈ ರೀತಿಯಾದಂತಹ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಿದ್ದಾರೆ, ಅದು ಹಳ್ಳದಲ್ಲಿ ಎಸಿತಾರೆ, ಅಮಾನವೀಯ ಕೆಲಸವನ್ನು ಮಾಡಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಎಂತ ಕೆಲಸಕ್ಕೆ ಡಾಕ್ಟರ್ ಸಪೋರ್ಟ್ ಮಾಡ್ತಾರೆ. ಒಂದೇ ಮಾತು, ಅವ್ರಿಗೆ ಮೊದಲೇ ಕಾನೂನು ಕ್ರಮ ಆಗ್ಬೇಕಂತ ನಾ ಹೇಳಲಿಕ್ಕೆ ಬಯಸ್ತೀನಿ ಸರ್. ಯಾಕಂದ್ರೆ ಇಂಥ ಘಟನೆಗೆ ಸಪೋರ್ಟ್ ಮಾಡುದ್ರೆ ಡಾಕ್ಟರು ಹಾಗೆ ನರ್ಸ್ಗಳು ಇರ್ತಾರೆ. ಕೆಲವೊಂದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋರು ಹೆಣ್ಮಕ್ಳು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ನಾವು ದುಡ್ಡಿಗೋಸ್ಕರ ನಾವು ತೆಗಿತೀವಿ ಅಂತ ಹೇಳಿ ಹಲವಾರು ಘಟನೆ ನಾವು ನೋಡಿದೀವಿ ಸರ್. ಇದರ ಬಗ್ಗೆ ನಾನೇ ನಡಕ್ಕೆ ಕಂಪ್ಲೇಂಟ್ ಮಾಡ್ಬೇಕಂತ ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ. ಇಂಥ ಕೆಲವೊಂದ್ ಜನ ನೀಟ್ ಕೆಲಸ ಮಾಡ್ತಾರೆ, ಡಾಕ್ಟರ್ಗಳು ನೀಟ್ ಕೆಲಸ ಮಾಡ್ತಾರೆ. ಅಂತವ್ರ ಮೇಲೆ ಮೊದಲೇ ಕಾನೂನು ಕ್ರಮ ಆಗ್ಬೇಕಂತ ನಾ ಹೇಳಿಕ್ಕೆ ಬಯಸ್ತೀನಿ. ಮೇಡಮ್, ಈಗ ಸ್ಕ್ಯಾನಿಂಗ್ ಸೆಂಟರ್ ಆಗಿರಬಹುದು, ಈಗ ಡಾಕ್ಟ್ರೇ ಕೂಡ ವೈದ್ಯ ಒಪ್ಕೊಂಡಿದ್ದಾರೆ, ನಾವು ಈ ಭ್ರೂಣಗಳನ್ನ ಇಟ್ಕೊಂಡಿದ್ವಿ, ನಂತರ ಹಳ್ಳದಲ್ಲಿ ಎಸೆಯೋದಕ್ಕೆ ಹೇಳಿದ್ವಿ ಅಂತ. ಏನ್ ಮಾನವೀಯತೆ ಇಲ್ವಾ ಇವ್ರಿಗೆ? ಯಾವ ಆಸ್ಪತ್ರೆ ಇವ್ರ ಓನರ್ ಯಾರು ಅಂತ? ಅಲ್ಲ, ಹೆಣ್ಣಂತಾನ ಹೇಳಿ ಹೆಣ್ಣಿಗೆ ಅವಮಾನ ಮಾಡಿ ಹೆಣ್ಣು ಕೂಲಿಗೆನ ಅವಮಾನ ಮಾಡ್ತಾ ಇದ್ದಾರೆ. ಮತ್ತೆ ಇಂಥದ ಒಳಗೆ ಏನ್ ಸೇರ್ಕೊಂಡು ಇಂಥ ಹೊಲ ನೀಟ್ ಕೆಲಸ ಮಾಡ್ತಾರೆ. ಅಂತವ್ರ ಮೇಲೇನು ಕಾನೂನು ಕ್ರಮ ಆಗ್ಬೇಕು. ಮತ್ತೆ ಇದ್ರ ಒಳಗೆ ಏನಿದು 7 ಈ ಸಿಕ್ಕಿದೆ ಮಗುದು, ಅದು ಇವ್ರನ್ನ ಯಾವ ಡಾಕ್ಟರ್ಗಳು ಮಾಡಿದ್ದಾರೆ, ಯಾವ ಹಾಸ್ಪಿಟಲ್ ಸಂಪರ್ಕ ಕಡಿತ ಆಗಿದೆ. ನೋಡ್ತಾ ಇದ್ದೀರಿ, ಬೆಳಗಾವಿಯ ಮೂಡಲಗಿಯಲ್ಲಿ ನೀಚರು ಎಂತಹ ಕೃತ್ಯವನ್ನು ಮಾಡಿದ್ದಾರೆ. ಸ್ಕ್ಯಾನಿಂಗ್ ಸೆಂಟರ್, 5 ಮೆಟರ್ನಿಟಿ ಆಸ್ಪತ್ರೆಗಳ ಮೇಲೆ ದಾಳಿ ನಡೆದಿದೆ. ಇದು ಜಿ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಆಸ್ಪತ್ರೆಗಳನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಅಲ್ಲಿರುವಂತಹ ಜಿಲ್ಲಾಡಳಿತ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಮೈಲಾರ್ ಏನು ಕೊಡ್ತಾ ಇದ್ರು ಡೀಟೇಲ್ಸನ್ನು. ಎಲ್ಲ ಅಧಿಕಾರಿಗಳಿಗೂ ಗೊತ್ತಿತ್ತು
ಈ ಒಂದು ಪ್ರಕರಣ ಗೊತ್ತಿತ್ತು, ಪ್ರಿಸರ್ವ್ ಮಾಡಿರೋದು ಗೊತ್ತಿತ್ತು, ಹೆಣ್ಣು ಭ್ರೂಣಗಳನ್ನು ಆಸ್ಪತ್ರೆಗಳಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿತ್ತು. ಆದ್ರೂ ಕೂಡ ಅಧಿಕಾರಿಗಳು ಸುಮ್ಮನಿದ್ರು, ಆರೋಗ್ಯ ಇಲಾಖೆ ಸುಮ್ಮನಿದ್ರು, ಜಿಲ್ಲಾಡಳಿತ ಸುಮ್ಮನೆ ಇತ್ತು. ಆದರೆ ಸುದ್ದಿಯನ್ನು ಬಿತ್ತರಿಸಿದ ನಂತರ ಎದ್ನೋ ಬಿದ್ನೋ ಅಂತ ಓಡ್ ಹೋಗಿ ಈಗ ಆಸ್ಪತ್ರೆ ವಿರುದ್ಧವಾಗಿ ಕ್ರಮ ಕೈಗೊಳ್ತೀವಿ ಅಂತ ಬಿಲ್ಡಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ನಾಚಿಕೆ ಆಗಬೇಕು ನಿಮಗೆಲ್ಲ. ಖಂಡಿತ ಏನು ಇಂತಹ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡುವಂತಹ ಇವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇಲ್ಲದಿದ್ದರೆ ಇಂತಹ ನೀಚರು ಮತ್ತಷ್ಟು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ, ಇಂತಹ ಕೆಲಸಗಳನ್ನು ಮುಂದುವರಿಸ್ತಾರೆ. ಅಲ್ಲಿರುವಂತಹ ಜಿಲ್ಲಾಡಳಿತ ಕೇವಲ ಸೀಸ್ ಮಾಡಿದ್ರೆ ಸಾಲದು, ಅಲ್ಲಿರುವಂತಹ ಅಧಿಕಾರಿಗಳಾಗಿರಬಹುದು, ಏನು ಯಾರೆಲ್ಲ ಶಾಮೀಲಾಗಿದ್ದಾರೆ ಇಂತಹ ಕೃತ್ಯದಲ್ಲಿ ಹಳ್ಳದಲ್ಲೇ ಎಸಿತಾರೆ ಅಂದರೆ ಏನ್ರಿ ಇದು? ಅಲ್ಲಿರುವಂತಹ ಅಧಿಕಾರಿ ಒಬ್ಬ ಲೇಡಿ ಡಾಕ್ಟ್ರ್ ಹೇಳ್ತಾರೆ, ಅವರೇ ಸ್ವತಃ ಹೆಣ್ಣು, ಆದ್ರೂ ಕೂಡ ಹೆಣ್ಣು ಭ್ರೂಣ ಹತ್ಯೆಯನ್ನು ನಾವು ಮಾಡಿದ್ದೀವಿ, ಅದನ್ನು ಹಳ್ಳದಲ್ಲಿ ಎಸೆಯೋದಕ್ಕೆ ನಾನೇ ಹೇಳಿದ್ದೆ ಅಂತ ಸ್ವತಃ ಒಪ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ನಿಮಗೆ. ಖಂಡಿತ ಒಂದು ದುರಂತದ ಸಂಗತಿ ಇದು. ಬೆಳಗಾವಿಯ ಮೂಡಲಗಿಯಲ್ಲಿ ನಡೆದಿರುವಂಥದ್ದು ಏನೋ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇದು ಜೈ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸುದ್ದಿಯನ್ನು ಬಿತ್ತರಿಸಿದ್ವಿ. ಈಗ ಅದರ ಫಲಶ್ರುತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮುಂದೆ ಇಂತಹ ಘಟನೆಗಳು ನಡಿಬಾರ್ದು ಅಂತಂದರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮಗಳನ್ನು, ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮ ಆಗಲೇಬೇಕಾಗಿದೆ. ಏನು ಪ್ರಧಾನಿಗಳಿಗಾಗಿ ಸಿದ್ಧಪಡಿಸಿದ ರಸ್ತೆಯೇ ಕುಸಿದು ಬಿದ್ದಿದೆ. ಏನು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬರ್ತಾ ಇದ್ರು, ಈ ಒಂದು ಸಂದರ್ಭದಲ್ಲಿ ಕುಸಿದು ಬಿದ್ದಿರುವಂತಹ ರಸ್ತೆ ಏನು 40% ಕಮಿಷನ್ ಮತ್ತು ಕಳಪೆ ಕಾಮಗಾರಿಯ ಫಲಶ್ರುತಿ ಇದು ಅಂತ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟ್ವಿಟರ್ನಲ್ಲಿ ದಾಳಿಯನ್ನ ಮಾಡಿರುವಂಥದ್ದು. ದೇಶದ ಪ್ರಧಾನಿಯೇ ಸಂಚರಿಸಿದ ರಸ್ತೆಯೇ ಕಳಪೆಯಾಗಿದೆ, ಬಿಜೆಪಿ ಅಭಿವೃದ್ಧಿ ಮಾದರಿ ಅಂದರೆ ಇದೇನಾ ಅಂತ ಟ್ವಿಟರ್ನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಏನು ಮೊನ್ನೆ ಬೆಂಗಳೂರಿನ ರಸ್ತೆಗಳು ಜಗಮಗಿಸ್ತಾ ಇತ್ತು, ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಅಂತ. ಕೆಲವೊಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ್ಯಾವ ರೋಡ್ನಲ್ಲಿ ಓಡಾಡ್ತಾರೆ ಆ ರೋಡ್ಗಳಿಗೆ ಟಾರನ್ನು ಹಾಕಿ BBMP ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಬೆಂಗಳೂರು ರಸ್ತೆಗಳು ತುಂಬ ಚೆನ್ನಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದರು. ಈಗ ಅದರ ವಿರುದ್ಧವಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಪ್ರಧಾನಿಗಳಿಗಾಗಿ ಸಿದ್ಧಪಡಿಸಿದ ರಸ್ತೆಗೆ ಈಗ ಕುಸಿದು ಬಿದ್ದಿದೆ, ಟಾರ್ ಕಿತ್ಕೊಂಡು ಬರ್ತಾ ಇದೆ. 3 ದಿನಕ್ಕೆ 40% ಕಮಿಷನ್ ಮತ್ತು ಕಳಪೆ ಕಾಮಗಾರಿಯ ಫಲಶ್ರುತಿ ಇದೆ ಅಂತ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಟ್ವಿಟರ್ನಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ. ದೇಶದ ಪ್ರಧಾನಿ ಸಂಚರಿಸಿದ ರಸ್ತೆಯ ಕತೆ ಹೀಗಾದರೆ ಜನಸಾಮಾನ್ಯರು ಓಡಾಡುವಂತಹ ರಸ್ತೆಗಳ ಕತೆ ಏನು ಅಂತ ಛಾಟಿಯನ್ನು ಬೀಸಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಬಿಜೆಪಿ ಅಭಿವೃದ್ಧಿ ಮಾದರಿ ಅಂದರೆ ಇದೇನಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ. ಇನ್ನು ಪ್ರಧಾನಿಗಳಿಗಾಗಿ ಸಿದ್ಧಪಡಿಸಿದ ರಸ್ತೆಯ ಕತೆ ಹೀಗಾದರೆ 40% ಕಮಿಷನ್ ಹಾಗೂ ಕಳಪೆ ಕಾಮಗಾರಿಗಳ ಫಲಶ್ರುತಿ ಇದು ಅಂತ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿರುವಂಥದ್ದು. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಬಂದು ಹೋಗಿದ್ದಾರೆ, ಅದಕ್ಕಾಗಿ 23 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ಗುಂಡಿ ಕೂಡ ಮತ್ತೆ ಆ ಗುಂಡಿಯ ಟಾರ್ಗಳೆಲ್ಲ ಕಿತ್ಕೊಂಡು ಬಂದಿರುವಂಥದ್ದು. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಚಾಟಿಯನ್ನು ಬೀಸಿರುವಂಥದ್ದು ಸರ್ಕಾರದ ವಿರುದ್ಧವಾಗಿ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಾಚಪ್ಪ ಸುತ್ತೂರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಮೊನ್ನೆ ತಾನೇ ಟಾರ್ ಹಾಕಿದ್ರು ಪ್ರಧಾನಿ ನರೇಂದ್ರ ಮೋದಿ ಬಂದಾಗ, ಈಗ ಆ ಟಾರ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ, 23 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದರು, ಬಿಲ್ಡಪ್ ಕೊಟ್ಟಿದ್ರು. ಈಗ ರಸ್ತೆ ಎಲ್ಲ ಕಿತ್ಕೊಂಡು ಹೋಗಿದೆ. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಜಿ ಸಿಎಂ ಟ್ವೀಟ್ ಮಾಡಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಯಾಕೆ ಈ ಪರಿಸ್ಥಿತಿ ಬಂತು? ಎಚ್.ಡಿ. ಕುಮಾರಸ್ವಾಮಿ ಅವರು ಹೆಚ್ಚಿನದಾಗಿ ಏನೆಲ್ಲ ಟ್ವೀಟ್ ಮಾಡಿದ್ದಾರೆ ಅಂತ. ವಿಶ್ವನಾಥ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಈ ಒಂದು BBMPಯ ವಾರ್ಡ್ ಮರುವಿಂಗಡಣೆ ಮತ್ತು ಪುನರ್ರಚನೆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಬಿಜೆಪಿಯಿಂದ ಮಾತ್ರ ಇಂತಹ ಅಕ್ರಮಗಳನ್ನು ಸಾಧ್ಯ, ಬಿಜೆಪಿಗೋಸ್ಕರ ಬಿಜೆಪಿ ಶಾಸಕರಿಗಾಗಿ ಮಾಡಿರುವಂತ BBMP ವಾರ್ಡ್ ಮರುವಿಂಗಡಣೆ ಅಂತ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಬೇರೆ ವಿಷಯಗಳನ್ನು ಎಲ್ಲಾನು ಸಹ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಗುಂಡಿದಂತಹ ನಗರ ಇರಬಹುದಂಥದ್ದು ಅಥವಾ ಬೇರೆ ಬೇರೆ ಸಮಸ್ಯೆಗಳು, ನಾಗರಿಕ ಸೌಲಭ್ಯಗಳನ್ನು ಪೂರೈಕೆ ಮಾಡುವ ವಿಷಯದಲ್ಲಿ BBMP ಅಥವಾ ಬಿಜೆಪಿ ಆಡಳಿತ ಎಡವಿದೆ ಅಂತ ಅನ್ನೋದನ್ನ ಸೂಚ್ಯವಾಗಿ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ
ಮುಂದುವರೆದ ಭಾಗವಾಗಿ 40% ಕಮಿಷನ್ ಅಂತ ಅನ್ನೋ ವಿಷಯ ಇರ್ಬೋದು, ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಆದಂತಹ ಮೂಲಭೂತ ಸೌಕರ್ಯ ಅಥವಾ ರಸ್ತೆ ಇರ್ಬೋದು, ಬೇರೆ ಬೇರೆ ಕಾಮಗಾರಿಗಳನ್ನ ಕೈಗೊಳ್ಳೋ ಸಂದರ್ಭದಲ್ಲಿ ಆಗಿರುವಂತಹ ಎಡವಟ್ಟುಗಳನ್ನ ಈ ಮೂಲಕ ಹೇಳುವ ಮೂಲಕ ಬಿಬಿಎಂಪಿ ಆಡಳಿತವನ್ನ ಹಿಡಿಯಲು ಅಥವಾ ಅಧಿಕಾರ ಹಿಡಿಲಿಕ್ಕೋಸ್ಕರ ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಅಂತ ಅನ್ನೋ ಸಂದೇಶವನ್ನ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಈ ಹಿಂದನೂ ಸಹ ಸಾಕಷ್ಟು ಬಾರಿ ಅವರು ಏನು ಈ ರೀತಿ ಒಂದು ವ್ಯಾಖ್ಯಾನಗಳನ್ನ ಅಥವಾ ಈ ರೀತಿ ಒಂದು ಟ್ವೀಟ್ ಅನ್ನ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ಚಾಟೆಯನ್ನ ಬೀಸ್ತಾರೆ. ಕುಮಾರಸ್ವಾಮಿ ಅವರ ಈ ಒಂದು ಚಾಟೆ ಇರ್ಬೋದು, ಕುಮಾರಸ್ವಾಮಿ ಹೇಳಿಕೆ ಇರ್ಬೋದು, ಅಥವಾ ಕುಮಾರಸ್ವಾಮಿ ಅವರು ಯಾವುದೇ ವಿಚಾರಗಳನ್ನ ಸರ್ಕಾರ ಅಷ್ಟೊಂದಾಗಿ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅನ್ನೋ ಆಕ್ರೋಶವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದುವರೆಗೂ ಸಹ ಕುಮಾರಸ್ವಾಮಿ ಅವರು ಬಿಬಿಎಂಪಿಯ ವಾರ್ಡ್ ಮರುವಿಂಗಡಣೆ ಇರ್ಬೋದು ಅಥವಾ ಪುನರ್ರಚನೆ ಬಗ್ಗೆ ಎಲ್ಲೂ ಸಹ ಸ್ಪಷ್ಟವಾದಂತಹ ಒಂದು ಹೇಳಿಕೆಯನ್ನ ಮತ್ತು ತಮ್ಮ ಪಕ್ಷದ ನಿಲುವೇನು ಅಂತ ಬಗ್ಗೆ ಇದುವರೆಗೂ ಸಹ ಪ್ರಕಟ ಮಾಡಿಲ್ಲ. ಅದರ ಹೊರತಾಗಿ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನ ಅಥವಾ ತಮ್ಮ ವಿಚಾರಗಳನ್ನ ಅವರು ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಬೆಂಗಳೂರಿನ ನಗರದ ಗಲ್ಲಿಗೆ ಸಂಚಾರ ಮಾಡೋದು ಮಾತ್ರ ಅಭಿವೃದ್ಧಿ ಆಗತ್ತಾ, ಇಲ್ಲದಿದ್ದಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಹೀಗಾಗಿ ಹಣವನ್ನು ತೆಗೆದುಕೊಂಡು ಸರ್ಕಾರ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡುವಂಥದ್ದು ಮತ್ತು ಕಳಪೆ ಕಾಮಗಾರಿ ಮಾಡುವಂಥದ್ದು ಬಿಜೆಪಿಯ ಒಂದು ಶಾಸಕರಿಗೆ ಅಥವಾ ಸರ್ಕಾರಕ್ಕೆ ಅದು ಶೋಭೆ ತರುವಂತದ್ದು. ಅದಕ್ಕೋಸ್ಕರ ಈ ರೀತಿ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಅನ್ನೋದನ್ನ ಸೂಚ್ಯವಾಗಿ ಎಲ್ಲವನ್ನ ವಿಷಯವನ್ನ ಸಮಗ್ರವಾಗಿ ಹೇಳುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರ ಆಕ್ರೋಶ ಇರುವಂತದ್ದು ಬಿಬಿಎಂಪಿ ವಾರ್ಡ್ ಮರುವಿಂಗಡಣೆ ಮತ್ತು ಪುನರ್ರಚನೆ ಬಗ್ಗೆ. ಯಾಕಂದ್ರೆ ಬಿಜೆಪಿಯ ಶಾಸಕರುವಂತಹ ಕ್ಷೇತ್ರಗಳಲ್ಲಿ ವಾರ್ಡ್ಗಳನ್ನ ಹೆಚ್ಚಳ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಇರುವಂತಹ ಶಾಸಕರ ಕ್ಷೇತ್ರಗಳಲ್ಲಿ ವಾರ್ಡ್ಗಳನ್ನ ಕಡಿಮೆಗೊಳಿಸಿದ್ದಾರೆ. ಬಿಜೆಪಿಯ ಶಾಸಕರಿರುವಂತಹ ಬೊಮ್ಮನಹಳ್ಳಿ ಇರ್ಬೋದು, ಯಶವಂತಪುರ ಇರ್ಬೋದು ಅಥವಾ ರಾಜರಾಜೇಶ್ವರ ನಗರ ಇರ್ಬೋದು, ಇಂತಹ ಕ್ಷೇತ್ರಗಳಲ್ಲಿ ಸುಮಾರು 4 ರಿಂದ 5 ವಾರ್ಡ್ಗಳನ್ನ ಹೆಚ್ಚಳ ಮಾಡಿಕೊಂಡು ವಾರ್ಡ್ ಹೆಚ್ಚಳ ಮಾಡಿಕೊಳ್ಳೋದ್ರಿಂದ ಶಾಸಕರು ಮುಂದಿನ ದಿನಗಳಲ್ಲಿ ಗೆದ್ದು ಬರಬಹುದು ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಆ ಒಂದು ಕಾರಣಕ್ಕೋಸ್ಕರನೇ ಈ ಕಾಂಗ್ರೆಸ್ ಅವರು ಸಹ ಈ ಒಂದು ಏನು ಬಿಬಿಎಂಪಿ ಪುನರ್ವಿಂಗಡಣೆ ಮತ್ತು ಪುನರ್ರಚನೆ ಪಟ್ಟಿ ಏನಿದೆ ಆ ಪಟ್ಟಿಯನ್ನು RS ಕಚೇರಿ ಕೂತ್ಕೊಂಡು ಮಾಡಲಾಗಿದೆ ಹೊರತು ಸಾರ್ವಜನಿಕರ ಅಥವಾ ವಿಪಕ್ಷಗಳ ಶಾಸಕರ ಅಭಿಪ್ರಾಯವನ್ನ ಸರ್ಕಾರ ಪರಿಗಣಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರ ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿ ಅವರು ಸಹ ಸರ್ಕಾರದ ಎಲ್ಲ ವೈಫಲ್ಯಗಳನ್ನ ಈ ರೀತಿ ಟ್ವೀಟ್ ಮೂಲಕ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆದ್ರೆ ಸರ್ಕಾರ ಇದನ್ನ ಎಷ್ಟೊಂದು ಗಂಭೀರವಾಗಿ ಮತ್ತು ಸೀರಿಯಸ್ ಆಗಿ ಪರಿಗಣಿಸಿಲ್ಲ ಅನ್ನೋದು ಸಹ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತದೆ. ವಿಶ್ವನಾಥ್, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು, ಪ್ರಧಾನಿ ನರೇಂದ್ರ ಮೋದಿ ಬಂದಾಗ ಬೆಂಗಳೂರಿನ ರಸ್ತೆಗಳು ಜಗಮಗಿಸ್ತಾ ಇತ್ತು. ಅವರು ಓಡಾಡುವಂತಹ ರಸ್ತೆಗೆ 23 ಕೋಟಿ ಖರ್ಚು ಮಾಡಿ ಟಾರನ್ನು ಹಾಕಿತ್ತು ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ. ಆದರೆ ಈಗ 3 ದಿನಕ್ಕೆ ಆ ಟಾರ್ ಕಿತ್ಕೊಂಡು ಬಂದಿದೆ. ಹೀಗಾಗಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧವಾಗಿ ಟ್ವೀಟ್ ಮೂಲಕ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು 40% ಕಮಿಷನ್ ತೆಗೆದುಕೊಂಡು ಕೆಲಸ ಮಾಡಿದಂತಹ ಫಲಶ್ರುತಿ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಓಡಾಡಿದಂತಹ ರಸ್ತೆಗಳ ಕಥೆ ಹೀಗಾದರೆ ಜನಸಾಮಾನ್ಯರ ಗತಿ ಏನು ಅಂತ ಮಾಜಿ ಸಿಎಂ ಟ್ವೀಟ್ ಮೂಲಕ ಸರ್ಕಾರಕ್ಕೆ ಪ್ರಶ್ನೆ ಮಾಡಿರುವಂಥದ್ದು. ಇನ್ನು ಅಂಜನಾದ್ರಿ ಬೆಟ್ಟ ವಿವಾದದ ಬಗ್ಗೆ ಸ್ವಾಮೀಜಿಗಳ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾರೆ ಇವತ್ತು. ಅಂಜನಾದ್ರಿ ಬೆಟ್ಟದ ಸಮಗ್ರ ಅಭಿವೃದ್ಧಿ, ಅನುದಾನ, ಮೂಲಸೌಕರ್ಯ ಮತ್ತು ಆಂಜನೇಯ ಜನಿಸಿದ್ದ ಅಂಜನಾದ್ರಿಯಲ್ಲೇ ಉಲ್ಲೇಖ ಎಂಬ ಸಂಶೋಧನೆಯ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಮಧ್ಯಾಹ್ನ 12ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಿಗದಿಯಾಗಿದೆ ಮೀಟಿಂಗ್. ರಾಮಮಂದಿರ ಮಾದರಿಯಲ್ಲಿ ದೇವಾಲಯವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಏನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿರುವಂತಹ ಅಂಜನಾದ್ರಿ ಬೆಟ್ಟ ಏನಿದೆ ಹನುಮ ಜನ್ಮಸ್ಥಳ. ಹೀಗಾಗಿ ಆ ಒಂದು ಹನುಮ ಜನ್ಮಸ್ಥಳವನ್ನು ಖಂಡಿತವಾಗಲೂ ಅಭಿವೃದ್ಧಿ ಪಡಿಸಬೇಕಾಗತ್ತೆ. ಹೀಗಾಗಿ ಸ್ವಾಮೀಜಿಗಳ ಜೊತೆ ಒಂದು ಮೀಟಿಂಗನ್ನು ಕೂಡ ಇವತ್ತು ಇಟ್ಕೊಂಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ರಾಮಮಂದಿರ ಮಾದರಿಯಲ್ಲಿ ದೇವಾಲಯವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬರ್ತಾ ಇತ್ತು ಎಲ್ಲೆಡೆಯಿಂದಲೂ. ಹೀಗಾಗಿ ಈ ಒಂದು ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವಾಮೀಜಿಗಳ ಜೊತೆ, ಪ್ರಮುಖ ಸ್ವಾಮೀಜಿಗಳ ಜೊತೆ ಸಭೆಯನ್ನು ಕೂಡ ನಡೆಸ್ತಾರೆ ಸಿಎಂ ಬೊಮ್ಮಾಯಿ. ಆಂಜನೇಯ ಜನಿಸಿದ ಅಂಜನಾದ್ರಿಯಲ್ಲಿ ಏನು ಸಾಕಷ್ಟು ವಿವಾದಗಳು ಕೂಡ ಹುಟ್ಕೊಂಡಿದ್ವು. ಮಹಾರಾಷ್ಟ್ರದ ಕೆಲವೊಬ್ಬರು ಖ್ಯಾತೆ ತೆಗೆದಿದ್ರು, ಆಂಜನೇಯ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ ಅಂತ. ಇನ್ನೊಬ್ಬರು ಆಂಧ್ರ ಪ್ರದೇಶದಲ್ಲಿ ಆಂಜನೇಯ ಹುಟ್ಟಿದ್ದು ಅಂತ ಆಂಧ್ರದವರು ಖ್ಯಾತೆ ತೆಗೆದಿದ್ರು. ಇದೆಲ್ಲದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ
ಸಭೆ ಕೂಡ ನಡೆಸ್ತಾ ಇರುವಂಥದ್ದು. ಈ ಹಿನ್ನೆಲೆ ಸಂಶೋಧನೆಯನ್ನು ಕೂಡ ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ ಸ್ವಾಮೀಜಿಗಳ ಸಭೆ ಕೂಡ ನಡೆಯುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರ್ ಮತ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಈಗ ಸಭೆ ಏನೋ ನಡೆಯುತ್ತೆ, 100 ಕೋಟಿ ವೆಚ್ಚದಲ್ಲಿ ಒಂದು ಅಂಜನಾದ್ರಿ ಬೆಟ್ಟವನ್ನು ಪ್ರಮುಖವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು, ಅಂಜನಾದ್ರಿ ಬೆಟ್ಟವನ್ನು ಪ್ರಮುಖ ಯಾತ್ರಾ ಸ್ಥಳವನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ನಡೆಯುತ್ತೆ. ಯಾವೆಲ್ಲ ಸ್ವಾಮೀಜಿಗಳು ಭಾಗಿಯಾಗ್ತಾರೆ, ಎಷ್ಟು ಗಂಟೆಗೆ ಸಭೆ ಆರಂಭವಾಗುತ್ತೆ, ಏನೆಲ್ಲ ಚರ್ಚೆಗಳಾಗಬಹುದು ಅಂತ? ವಿಶ್ವನಾಥ್, ಇನ್ನು ಸುಮಾರು 12 ಗಂಟೆ ವೇಳೆಗೆ ಈ ಒಂದು ಸಭೆಯನ್ನ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣದಲ್ಲಿ ಏರ್ಪಡಿಸಲಾಗಿದೆ. ಆ ಸಭೆಯಲ್ಲಿ ಈ ಹಿಂದೆ ಸಭೆ ಸುಮಾರು 3-4 ಬಾರಿ ಆಯೋಜನೆ ಆಗಿತ್ತು. ಅದ್ರ ಮುಖ್ಯಮಂತ್ರಿಗಳ ಬೇರೆ ಬೇರೆ ಕಾರ್ಯ ನಿಮಿತ್ತ ಅದು ಸಭೆ ಮುಂದೂಡಲಾಗಿತ್ತು. ಈ ಬಾರಿ ಬಜೆಟ್ ನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸುಮಾರು 100 ಕೋಟಿ ರೂಪಾಯಿಗಳನ್ನ ಅಂಜನಾದ್ರಿ ಬೆಟ್ಟವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ತೀರ್ಮಾನವನ್ನು ಕೈಗೊಂಡು ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಹೀಗಾಗಿ ಆ ಒಂದು ಬೆಟ್ಟವನ್ನ ಅಭಿವೃದ್ಧಿ ಪಡಿಸಬೇಕು. ಆ ಮೂಲಕ ಈ ಒಂದು ಏನು ರಾಮ ಮಂದಿರ ನಿರ್ಮಾಣ ಆಗ್ತದೆ, ಅದ್ ನಿರ್ಮಾಣಕ್ಕೆ ಪರ್ಯಾಯವಾಗಿ ಅಲ್ಲಿ ರಾಮ ಮಂದಿರ, ಇಲ್ಲಿ ಅಂಜನಾದ್ರಿ ಪರ್ವತ ಅಂತಂದ್ರೆ ಆಂಜನೇಯ ಹುಟ್ಟಿದ ಸ್ಥಳವನ್ನ ಪರ್ಯಾಯವಾಗಿ ಈ ಒಂದು ರಿಲಿಜಿಯಸ್ ಬ್ಲಾಕ್ ಅಂತ ಅನ್ನೋದನ್ನ ಅಥವಾ ರಿಲಿಜಿಯಸ್ ಸರ್ಕಲ್ ಅಂತ ಅನ್ನೋದನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಹಲವಾರು ವಿಭಾಗಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ವೈದ್ಯಕೀಯ ಇರ್ಬೋದು, ಮತ್ತು ಇನ್ನೊಂದು ಮಲೆನಾಡು ಭಾಗ, ಮತ್ತೊಂದು ಕರಾವಳಿ, ಅದೇ ರೀತಿ ಟೆಂಪಲ್ ಕ್ಲಸ್ಟರ್, ಅದೇ ರೀತಿ ಮೆಡಿಕಲ್ ಕ್ಲಸ್ಟರ್ ಅಂತ ಇರ್ತೀವಿ, ಟೂರಿಸಂಗಳನ್ನ 4 ವಿಭಾಗಗಳನ್ನ ಮಾಡ್ಕೊಂಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇದನ್ನ ರಿಲಿಜಿಯಸ್ ಏನು ಕ್ಲಸ್ಟರ್ ಆಗಿ ಅಥವಾ ಬ್ಲಾಕ್ ಆಗಿ ಮಾಡಿಕೊಂಡು ಅದನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಅನ್ನೋದು ಒಂದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇತ್ತೀಚೆಗೆ ತಿರುಪತಿನಲ್ಲಿ ಏನು ತಿರುಪತಿ ತಿರುಮಲ ಟ್ರಸ್ಟ್ ನವರು ಆ ಆಂಜನೇಯ ಹುಟ್ಟಿದ್ದು ತಿರುಮಲದಲ್ಲಿ ಅಂತ ಒಂದು ಸಂದೇಶವನ್ನು ಕೊಡುವ ಮೂಲಕ ಅದು ಸಂಬಂಧಪಟ್ಟಂತೆ ಹಲವಾರು ರಿಸರ್ಚ್ ಮಾಡಿರುವಂತ ಪತ್ರಿಕೆಯನ್ನು, ಸಂಶೋಧನೆ ಮಾಡುವ ಪತ್ರಿಕೆಯನ್ನು ಪ್ರಕಟ ಮಾಡಿದ್ರು. ಮತ್ತು ಇದೇ ತಿರುಮಲ ತಿರುಪತಿನೇ ಆಂಜನೇಯ ಹುಟ್ಟಿದ ಸ್ಥಳ ಅಂತ ಅನ್ನೋದನ್ನ ಅವರು ಕ್ಲೈಮ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲೂ ಸಹ ಅಂಜನಾ ಪರ್ವತ ಅಂತ ಇದೆ, ಅಲ್ಲಿಯೂ ಸಹ ಇದೇ ರೀತಿಯಂತ ಒಂದು ಬೆಳವಣಿಗೆ ಆಗಿದೆ. ಈ ಸಂಬಂಧಪಟ್ಟಂತೆ ಅಂಜನಾದ್ರಿ ಬೆಟ್ಟದ ಶ್ರೀಗಳು ಅಲ್ಲಿ ಈ ಒಂದು ರಾಷ್ಟ್ರೀಯ ಸಮ್ಮೇಳನಕ್ಕೆ ಭಾಗವಹಿಸಿ ಈ ಆಂಜನೇಯ ಹುಟ್ಟಿದ್ದು ಇದೇ ಸ್ಥಳ ಅಂತ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಗಲಾಟೆನೂ ಸಹ ಆಗಿತ್ತು. ಹೀಗಾಗಿ ಅದು ಸಹ ವಿಫಲವಾಗಿತ್ತು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಇರುವಂತಹ ಮೂಲ ಸೌಕರ್ಯಗಳು, ಮತ್ತು ಎರಡನೇದಾಗಿ ಅಲ್ಲಿ ಸರಿಯಾದ ಸಂಶೋಧನೆ ಆಗಿಲ್ಲ, ಮತ್ತು ಆಂಜನೇಯ ಇಲ್ಲೇ ಹುಟ್ಟಿದ್ದ ಅಂತ ಬಗ್ಗೆ ಯಾವುದು ಸಹ ಸ್ಪಷ್ಟವಂತ ಅಲ್ಲಿ ಇರುವಂತಹ ಏನು ಶಿಲಾಶಾಸನಗಳಿರ್ಬೋದು ಅಥವಾ ತಾಮ್ರ ಶಾಸನಗಳಿರ್ಬೋದು ಅಥವಾ ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ಬರೆದಿರುವಂತಹ ಕೆಲವು ಉಲ್ಲೇಖಗಳನ್ನ ಇಟ್ಕೊಂಡು ಸಂಶೋಧನೆ ನಡೆಸಿ ಸರ್ಕಾರಕ್ಕೆ ಶಿಫಾರಸು ಮಾಡಿ ಇದೇ ಅಧಿಕೃತವಾದಂತಹ ಅಂಜನಾದ್ರಿ ಬೆಟ್ಟ ಆಂಜನೇಯ ಜನ್ಮಸ್ಥಳ ಇದೆ ಅಂತ ಅನ್ನೋದನ್ನ ಪ್ರತಿಪಾದನೆ ಮಾಡುವ ನಿಟ್ಟಿನಲ್ಲಿ ಯಾವ ಸರ್ಕಾರಗಳು ಕೈಗೊಂಡಿಲ್ಲ. ಹೀಗಾಗಿ ಈಗಾಗಲೇ ಮಹಾರಾಷ್ಟ್ರ, ಅದೇ ರೀತಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಸರ್ಕಾರದಲ್ಲಿ ಈ ರೀತಿ ಒಂದು ಗೊಂದಲ ಅಥವಾ ಟಿಟಿಡಿಯಲ್ಲಿ ಭಕ್ತರು ಎಬ್ಬಿಸಿರುವಂತಹ ಗೊಂದಲದ ಭಾಗವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಅಂಜನಾದ್ರಿಯನ್ನ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಮತ್ತು ರಾಷ್ಟ್ರೀಯ ಸ್ಮಾರಕವಾಗಿ ಮಾಡಬೇಕು. ಏನು ರಾಮ ಮಂದಿರ ಏನು ರಾಮನ ಒಂದು ಏನು ಸ್ಮಾರಕವನ್ನು ನಿರ್ಮಾಣ ಮಾಡ್ತಿದ್ರೆ ಅಥವಾ ದೇವಾಲಯ ನಿರ್ಮಾಣ ಮಾಡ್ತಿದ್ರೆ ಅದಕ್ಕೆ ಪರ್ಯಾಯವಾಗಿ ಆಂಜನೇಯ, ರಾಮನ ಭಕ್ತರಾಗಿರುವಂತಹ ಆಂಜನೇಯ, ರಾಮಾಯಣಕ್ಕೆ ಮಹತ್ವದ ಕೊಡುಗೆನ ಕೊಟ್ಟ ಆಂಜನೇಯನ ಸ್ಮಾರಕವನ್ನ ಅಥವಾ ಅದರ ಅಭಿವೃದ್ಧಿಯನ್ನ ಪಡಿಸಿ ಅಲ್ಲಿರುವಂತಹ ಅಗತ್ಯ ಮೂಲಭೂತ ಸೌಕರ್ಯಗಳು ಮಾಡೋದಿರ್ಬೋದು, ಮತ್ತೆ ರೂಪೇ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಸಾಂಸ್ಕೃತಿಕ ಕಲಾಭವನಗಳ ನಿರ್ಮಾಣ ಮಾಡೋದಿರ್ಬೋದು, ಮತ್ತು ಒಂದು ರಿಸರ್ಚ್ ಸೆಂಟರ್ ಅನ್ನ ಮಾಡೋದಕ್ಕೂ ಸಹ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳುತ್ತೆ. ಹೀಗಾಗಿ ಪ್ರವಾಸೋದ್ಯಮ ಸಚಿವರಾದಂತಹ ಆನಂದ್ ಸಿಂಗ್ ಅವರಿರ್ಬೋದು ಮತ್ತು ಆ ಒಂದು ಬೆಟ್ಟದ ಅಂಜನಾದ್ರಿ ಬೆಟ್ಟದ ಶ್ರೀಗಳು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ರಾಜ್ಯ ಸರ್ಕಾರ ಯಾವೆಲ್ಲ ತೀರ್ಮಾನ ಕೈಗೊಳ್ಳುತ್ತೆ, ಒಂದು ವೇಳೆ ಈ ಒಂದು ಸಂಬಂಧಪಟ್ಟಂತೆ ಸಂಶೋಧನಾ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದ್ದೆ ಅದರಲ್ಲಿ ಸಂಶೋಧನಾ ಕೇಂದ್ರವನ್ನು ಆ ಒಂದು ಭಾಗದಲ್ಲಿ ಇರ್ಬೋದು, ಅಥವಾ ರಾಯಚೂರು ಇರ್ಬೋದು, ಅಥವಾ ಕೊಪ್ಪಳದಲ್ಲಿ ಇರ್ಬೋದು, ಅಥವಾ ಕಲಬುರಗಿನಲ್ಲಿ ಯಾವ್ದಾದ್ರು ಒಂದು ಪೀಠದಲ್ಲಿ ಯೂನಿವರ್ಸಿಟಿನಲ್ಲಿ ಒಂದು ಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಆರಂಭಿಸಬೇಕು ಅಂತ ಒಂದು ಚಿಂತನೆಯೂ ಸಹ ರಾಜ್ಯ ಸರ್ಕಾರ ಇದೆ. ಹೀಗಾಗಿ ಸಮಗ್ರ ಅಭಿವೃದ್ಧಿಯ ರೂಪುರೇಷೆಯನ್ನ ಅಥವಾ ನೀಲ ನಕ್ಷೆಯನ್ನ ಇಂದಿನ ಸಭೆಯಲ್ಲಿ ಅನುಮೋದನೆ ಕೊಡುವುದರ ಜೊತೆಗೆ ಈ ಒಂದು ವಿವಾದಿತ ಅಂಜನಾದ್ರಿ ಬೆಟ್ಟವನ್ನ ಆಂಜನೇಯ ಇಲ್ಲೇ ಹುಟ್ಟಿದ್ದು ಅಂತ ಅನ್ನೋದನ್ನ ಸಂಸ್ಥಾಪನೆ ಮಾಡ್ಲಿಕ್ಕೆ ಅಥವಾ ಪ್ರತಿಪಾದನೆ ಮಾಡ್ಲಿಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಬಗ್ಗೆನೂ ಸಹ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಆ ಮೂಲಕ ಈ ಒಂದು ವಿವಾದ ಏನಿತ್ತು ಆ ವಿವಾದಕ್ಕೆ ತೆರೆ ಎಳೆಯುವ ಮೂಲಕ ರಾಮ ಮಂದಿರ ಜೊತೆಗೆ ಅಂಜನಾದ್ರಿ ಇವೆರಡನ್ನೂ ಸಹ ಜೋಡಿಸುವಂತ ಒಂದು ಪರಿಕಲ್ಪನೆ ಇದು. ಮತ್ತು ಅಂಜನಾದ್ರಿ ಬೆಟ್ಟವನ್ನ ಜೋಡಿಸುವ ಮೂಲಕ ರಾಮ ಮಂದಿರಕ್ಕಿರುವಷ್ಟೇ ಮಹತ್ವವನ್ನು ಸಹ ಅಂಜನಾದ್ರಿ ಬೆಟ್ಟ
ಇದಾಗಿತ್ತು ಈ ಹೊರಗಿನ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಡಿಜಿಟಲ್, ಸತ್ಯವೇ ಸುದ್ದಿಯ ಜೀವಾಳ.